ನಮಸ್ಕಾರ, ಮನೀಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಜೂನ್ 30 ಕ್ಲಾಸ್ ಹತ್ರ ಬರ್ತಾ ಇದೆ. ಇನ್ಫ್ಯಾಕ್ಟ್ ಕಳೆದ ಬಾರಿ ಈ ಭೂದೋಷದ ಕ್ಲಾಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಇನ್ನು ಅವರೆಲ್ಲರೂ ಕೂಡ ಅದರಲ್ಲೇ ಅರ್ಧ ಜನ ನಾನು ವಾಸ್ತು ದೋಷದ ಬಗ್ಗೆನೂ ತಿಳ್ಕೊಳ್ಬೇಕು ಅಂತ ಹೇಳಿ ಜೂನ್ 30 ಕ್ಲಾಸ್ಗೆ ತುಂಬಾ ಫಾಸ್ಟ್ ಆಗಿ ಬುಕಿಂಗ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಲಾಸ್ಟ್ ವರ್ಕ್ಶಾಪ್ಗೆ ನಮಗೆ 15-20 ದಿನಗಳಲ್ಲೇ ಸೀಟ್ಸ್ ಎಲ್ಲ ಫಿಲ್ ಆಗೋಗಿತ್ತು. ನಂತರ ಸ್ಪಾಟ್ ಬುಕಿಂಗ್ಗೆ ಸುಮಾರು ಜನ ಬಂದ್ರು. ಸೊ ಹಾಗಾಗಿ ಕಂಪ್ಲೀಟ್ ಹೌಸ್ಫುಲ್ ಆಗಿ ನಡೆದಂತಹ ಅದ್ಭುತವಾದಂತಹ ಸಕ್ಸಸ್ಫುಲ್ ವರ್ಕ್ಶಾಪ್ ಆಗಿತ್ತು. ಸೊ ಮುಂದಿನ ವರ್ಕ್ಶಾಪ್ ಅಲ್ಲಿ ಕೂಡ ವಾಸ್ತು ದೋಷದ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ವಾಸ್ತುಶಾಸ್ತ್ರದಲ್ಲಿ ನಾವು ಕಲ್ತಿರುವಂತಹ ಒಂದು ನೀತಿ ನಿಯಮಾವಳಿಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು, ನಾವು ಯಾರ್ಯಾರ ಮಾತುಗಳನ್ನ ಕೇಳಿ ಎಷ್ಟೊಂದು ಬದಲಾವಣೆಗಳನ್ನ ಮಾಡ್ಕೊಂಡ್ರೂ ಕೂಡ ತೊಂದರೆಗಳು ಅನುಭವಿಸ್ತಾ ಇರುವಂತವ್ರು ತುಂಬಾ ಜನ ಇದ್ದಾರೆ. ವಾಸ್ತು ದೋಷ ಇತ್ತು ಅಂದ್ರೆ ಮನೆಯಲ್ಲಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಯಾವುದೇ ರೀತಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಇನ್ನು ಹಣದ ವಿಚಾರವಾಗಂತೂ ಯಾವುದೇ ಒಂದು ಒಳ್ಳೆ ವಿಷಯಗಳು ನಡೆಯೋದಿಲ್ಲ ಮನೆಯಲ್ಲಿ. ಇಂತಹ ಸಂದರ್ಭದಲ್ಲಿ ವಾಸ್ತು ದೋಷದ ನಿವಾರಣೆ ಮಾಡ್ಕೊಳ್ಳೋಕೆ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿಸಿದ್ರು ಕೂಡ ತುಂಬಾ ಜನಕ್ಕೆ ಅದರ ಒಂದು ಪರಿಹಾರ ಸಿಕ್ಕಿರೋದಿಲ್ಲ. ಆದ್ರೆ ಮುಂದಿನ ಜೂನ್ 30 ಕ್ಲಾಸ್ಗೆ ಯಾರೆಲ್ಲ ಬುಕ್ ಮಾಡ್ಕೊಳ್ತೀರಾ, ಕ್ಲಾಸ್ ಅಲ್ಲೇ ಗುರೂಜಿ ವಾಸ್ತು ದೋಷ ನಿರ್ಮೂಲನೆಯನ್ನ ಮಾಡಿಕೊಡ್ಲಿದ್ದಾರೆ. ಜೊತೆಗೆ ಎಲ್ಲರೂ ಒಂದು ಪಾಸಿವ್ ಇನ್ಕಮ್, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಹೇಗೆ ಕ್ರಿಯೇಟ್ ಮಾಡಬೇಕು ಇದ್ರ ಬಗ್ಗೆ ಸಾಕಷ್ಟು ಟಿಪ್ಸ್ ಗಳನ್ನ ಕಲ್ತ್ಕೊಳ್ಬಹುದು. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ನಾನು ಕೆಲಸ ಮಾಡ್ತಾ ಇದ್ದೀನಿ ಬಟ್ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ನನಗೆ ಬೇಕು ಅಂತ ಹೇಳಿ. ಯಾವ ರೀತಿ ಬೇರೆ ಬೇರೆ ದಾರಿಗಳಲ್ಲಿ ನಾವು ಯೋಚನೆ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು, ಸಂಪೂರ್ಣವಾದಂತಹ ವಿಚಾರಗಳನ್ನ ತಿಳ್ಕೊಳ್ತೀರಾ. ಇನ್ನೊಂದು ಬಹುಮುಖ್ಯವಾದಂತಹ ಒಂದು ವಿಚಾರ ಅಂತ ಅಂದರೆ ಮಕ್ಕಳ ಎಜುಕೇಶನ್. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಕೂಲ್ ಫೀಸ್. ಅವರು ಸುಮಾರು ಒಂದು 18 ವರ್ಷ 20 ವರ್ಷ ಓದಿದ್ರು ಕೂಡ ಇವಾಗಿಂದಾನೇ ನೀವು ಈ ಟಿಪ್ನ ಗುರುಜಿ ಹೇಳ್ಕೊಡುವಂತಹ ನಿಯಮಾವಳಿಗಳನ್ನ ಫಾಲೋ ಮಾಡಿದ್ರೆ ಅವ್ರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ನಿರಾಳವಾಗಿ ನೀವು ಓದಿಸ್ಬೋದು. ಸ್ಕೂಲ್ ಫೀಸ್ಗೆ ಅಥವಾ ಸ್ಕೂಲ್ ಡೊನೇಷನ್ಗೆ, ಅವರ ಎಜುಕೇಶನ್ಗೆ, ಹೈಯರ್ ಎಜುಕೇಶನ್ಗೆ ಕೂಡ ಯಾವುದೇ ರೀತಿ ಯೋಚನೆ ಇಲ್ಲದೆ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಅವಕಾಶ, ಆಪರ್ಚುನಿಟಿ ಮತ್ತೆ ಮುಂದೆ ಯಾವ ಫೌಂಡೇಶನ್ ವರ್ಕ್ಶಾಪ್ ಅಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿ ಕ್ಲಾಸ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಕೊಡೋದು ಗುರುಜಿ. ಸೊ ಹಾಗಾಗಿ ಮತ್ತೆ ಮುಂದೆ ಕಲ್ತ್ಕೊಳ್ಳುವಂತಹ ಅವಕಾಶ ಸಿಗುತ್ತೋ ಇಲ್ವೋ, ಇವಾಗ ಜೂನ್ 30 ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಕ್ಲಾಸ್ಗೆ ಬನ್ನಿ. ಹಾಗೆ ಬರ್ತಾ ಎಲ್ಲರೂ ಒಂದು ಅರಿಶಿನ ಕೊಂಬು, 1 ಮೊಳ ಕೆಂಪು ದಾರ, 1 ಮೊಳ ಹಳದಿ ದಾರವನ್ನ ತಗೊಂಡು ಬರ್ಬೇಕಾಗತ್ತೆ. ಬಿಳಿ ಬಣ್ಣದ ವಸ್ತ್ರದಲ್ಲಿ ಬರ್ಬೇಕಾಗತ್ತೆ. ಜೊತೆಗೆ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್, ಈ ಬಾರಿಯ ವರ್ಕ್ಶಾಪ್ ಇರುವಂತದ್ದು ಜುಲೈ 7ನೇ ತಾರೀಕು. ಡೇಟ್ ಅನೌನ್ಸ್ ಆದ್ಮೇಲೆ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ, ಬರ್ಬೇಕು ಅನ್ಕೊಳ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಮ್ಮ ಫೌಂಡೇಶನ್ ವರ್ಕ್ಶಾಪ್ ಅಲ್ಲೇನೆ ಆಲ್ಮೋಸ್ಟ್ 50% ಸೀಟ್ಸ್ ಫಿಲ್ಅಪ್ ಆಗೋಗಿದೆ ನಮ್ದು, ಅಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು. ಸೊ ಹಾಗಾಗಿ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡಬೇಕು ಅಂತಂದ್ರೆ ನಮ್ಮ ಫೌಂಡೇಶನ್ ವರ್ಕ್ಶಾಪ್ಗೆ ಬಂದಿರಲೇಬೇಕಾಗತ್ತೆ. ಹಾಗಾಗಿ ಇದ್ರಲ್ಲ ಒಂದು ಎಂಟ್ರಿ ಪಾಸ್ ತರ, ಎಂಟ್ರಿ ಪಾಸ್ ಅಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ ನಿಜವಾದ ಒಂದು ಜರ್ನಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿಂದ ಶುರುವಾಗತ್ತೆ. ಅದಕ್ಕೆ ಒಂದು ಅನುಗುಣವಾಗಿ ನಾವು ನಿಮ್ಗೆ ಒಂದು ಸ್ಪೆಷಲ್ ಬೋರ್ಡಿಂಗ್ ಪಾಸ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ನಿಜವಾಗ್ಲೂ ಒಂದು ವಿಶೇಷವಾದಂತಹ ಒಂದು ಅಮೋಘವಾದಂತಹ ಪ್ರಪಂಚಕ್ಕೆ ಪ್ರಯಾಣ ಮಾಡ್ತಾ ಇದ್ದೀರಾ ನೀವು. ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ 100 ಕೋಟಿ ವರ್ಕ್ಶಾಪ್ ಅಂತಂದ್ರೆ ಅದಕ್ಕೆ ನಿದರ್ಶನವಾಗಿ ಒಂದು ಸ್ಪೆಷಲ್ ಬೋರ್ಡಿಂಗ್ ಪಾಸ್ ನಮ್ಮ ಅನಂತ ವಿಶ್ವಾಚಾರ್ಯ ಗುರುಗಳ ಟೀಮ್ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ. ಒಂದು ಆ ಎಕ್ಸ್ಪೀರಿಯನ್ಸೇ ಬೇರೆ. ನಿಮ್ಮ ಲೈಫ್ ಟೈಮ್ ಇಟ್ಕೊಂಡು ಪಾಸ್ ನೋಡಿದಾಗೆಲ್ಲ ಯು ಫೀಲ್ ಲೈಕ್ 5 ಸ್ಟಾರ್ ಎಕ್ಸ್ಪೀರಿಯನ್ಸ್. ಯಾವ ರೀತಿ ನಿಮ್ಮ ಒಂದು ಮನಸ್ಸಿಗೆ ಮುದ ಕೊಡುವಂತಹ, ನೆಮ್ಮದಿ ಕೊಡುವಂತಹ, ಖುಷಿ ಕೊಡುವಂತಹ, ಆ ಶ್ರೀಮಂತಿಕೆ ಅನುಭವ ನೀಡುವಂತಹ ಎಲ್ಲಾ ರೀತಿಯ ಎಕ್ಸ್ಪೀರಿಯನ್ಸಸ್ ಸ್ಟಾರ್ಟ್ ಫೀಲಿಂಗ್ ಇಟ್. ಹೀಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಆಕ್ಚುಲಿ ಇವತ್ತು ನಾನೇನ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಪ್ರಶ್ನೆ, ಡೋಂಟ್ ಥಿಂಕ್ ಅದರ್ವೈಸ್. ನಾನು ಲಾಸ್ಟ್ ಕ್ಲಾಸಲ್ಲೇ ಕೇಳಬೇಕು ಅನ್ಕೊಂಡಿದ್ದೆ ಗುರುಗಳೇ. ವಾಸ್ತು ದೋಷ ನಿವಾರಣೆ ಮಾಡ್ತೀನಿ ಅಂತ ಹೇಳಿದ್ರಿ. ಇನ್ಫ್ಯಾಕ್ಟ್ ಭೂದೋಷ ನಿವಾರಣೆ ಕ್ಲಾಸಲ್ಲಿ ಅಟೆಂಡ್ ಮಾಡಿದಾಗ್ಲೇನೆ ನಂಗೆ ನಿಜವಾಗ್ಲೂ ಗುರೂಜಿಗೆ ಈ ಶಾಸ್ತ್ರಗಳೆಲ್ಲ ಗೊತ್ತಾ ಅನ್ನೋ ಆ ಒಂದು ಅನುಭವ ನನಗೆ ಆಯಿತು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಾಸ್ತು ದೋಷ ನಿವಾರಣೆ ಬಗ್ಗೆ ಹೇಳ್ತೀನಿ. ಸೊ ಈ ವಾಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ, ಈ ಜ್ಯೋತಿಷ್ ಶಾಸ್ತ್ರ ಎಲ್ಲ ನೀವು ಕಲ್ತಿದ್ದೀರಾ ಗುರುಗಳೇ? ನಿಮಗೆ ಇದೆಲ್ಲ ಸಂಪೂರ್ಣವಾಗಿ ಶಾಸ್ತ್ರಗಳು ಗೊತ್ತಾ ನಿಮಗೆ ಅಂತ ಕೇಳ್ಬೇಕಿತ್ತು ನಾನು ಆಕ್ಚುಲಿ. ಖಂಡಿತ ಲಕ್ಷ್ಮಿ, ಇದೆಲ್ಲ ನನಗೆ ಗೊತ್ತಿದೆ.
ನಾನು ಸ್ಟುಡಿಯೋಗೆ ಬರೋದಕ್ಕಿಂತ ಮುಂಚಿತವಾಗಿ 2 years ಬ್ಯಾಕ್ ಅದಕ್ಕೂ ಮುಂಚೆ ಮನೆಗಳಲ್ಲಿ ನಾವು ಮಾಡಿದ್ದೇವೆ. ನಮ್ದೇ ಬೇರೆ ತರ ಪೂಜೆ ಇರುತ್ತೆ, ಇದು ವಿಶ್ವ ಪೂಜೆ ರೀತಿ ಇರುತ್ತೆ. ನೀವು ಟಿಪಿಕಲಿ ಏನು ಹೊರಗಡೆ ನೋಡ್ತಿರೋ ಆ ರೀತಿ ಎಲ್ಲ ಇರೋದಿಲ್ಲ. ಅಂದ್ರೆ ಈ ಯಜ್ಞ ಯಾಗಾದಿಗಳೆಲ್ಲ ಅದೆಲ್ಲ ಇರುತ್ತೆ ಲಕ್ಷ್ಮಿ, ಬಟ್ ಬೇರೆ ರೀತಿ ಇರುತ್ತೆ. ಇದಕ್ಕೆ ಮಂತ್ರಗಳು ಬೇರೆ ಇದೆ, ಆಮೇಲೆ ಇದರ ಟೈಮು ಬೇರೆ. ಸೊ ಇದು ನೈಟ್ ಅಲ್ಲಿ ನಾವು ಬೆಳಿಗ್ಗೆ 3 ಗಂಟೆಗೆ ಮಾಡುವಂತದ್ದು. ಸೊ ಖಂಡಿತವಾಗೂ ಮಾಡ್ತೇವೆ. ಸೊ ಯಾರು ನಮ್ಮ ವರ್ಕ್ಶಾಪ್ ಬಂದಿದಾರೋ, 100 ಕೋಟಿ ವರ್ಕ್ಶಾಪ್ ಮಾಡಿದಾರೋ ಅವ್ರಿಗೆ ಮಾತ್ರ ಇದು ಮಾಡುವಂತದ್ದು. ಯಾಕಂದ್ರೆ ವಾಸ್ತು ಅನ್ನುವಂಥದ್ದು ಲಕ್ಷ್ಮಿ, ಈಗ ದೇವ್ರು ಸೃಷ್ಟಿ ಮಾಡ್ತಾನಮ್ಮ. ದೇವ್ರು ಒಳ್ಳೆಯವನ ಕೆಟ್ಟವನಮ್ಮ? ಒಳ್ಳೆಯವರು. ಸೊ ಒಳ್ಳೆ ದೇವ್ರು ಕೆಟ್ಟದನ್ನ ಹೇಗೆ ಸೃಷ್ಟಿ ಮಾಡೋದಕ್ ಸಾಧ್ಯ? ಸೊ 4 ದಿಕ್ಕುಗಳು ಅಂತ ದೇವ್ರು ಮಾಡಿದ್ಮೇಲೆ, ಒಂದು ದಿಕ್ಕು ಕೆಟ್ಟದ್ದು, ಇನ್ನೊಂದ್ ದಿಕ್ಕು ಸುಮಾರಾಗಿರುವಂತದ್ದು, 2 ದಿಕ್ಕು ಸೂಪರ್ ಆಗಿರುವಂತದ್ದು. ಹಾಗಾದ್ರೆ ಅವ್ನ್ ದೇವ್ರೇ ಆಗಿರ್ಲಿಕ್ಕಿಲ್ಲ ಅಲ್ವಾ? ಸೊ ಹಾಗಾಗಿ ನಮಗ್ ಗೊತ್ತಿದೆ ನಿಜವಾದ ವಾಸ್ತು ಅನ್ನುವಂಥದ್ದು. ಸೊ ಲೌಕಿಕವಾದ ವಾಸ್ತು ಇದೆಲ್ಲ. ಸೊ ಮೂಲವಾಗಿ ಬೇಕಿರುವಂತದ್ದು ಲಕ್ಷ್ಮಿ, ಈ ಒಂದು ಭೌತಿಕ ವಾಸ್ತುಗಿಂತ ಹೆಚ್ಚಾಗಿ ಮನಸ್ಸಿನ ವಾಸ್ತು. ಯಾರಿಗೆ ಮನಸ್ಸಿನ ವಾಸ್ತು ಗೊತ್ತಿದೆಯೋ ಅವನಿಗೆ ಎಲ್ಲವೂ ಗೊತ್ತಿದ್ದಾಗೆ. ಸೊ ಇದು ತುಂಬಾ ಡೆಪ್ತ್ ಇದೆಯಮ್ಮ ಇದು. ಸೊ ಇಲ್ಲಿ ತನಕ ನಾವ್ ಯಾವತ್ತೂ ಮಾತಾಡ್ಲಿಲ್ಲ, ಮನಿ ಬಗ್ಗೆ ಹೆಚ್ಚಿತ್ತಲ್ವಾ? ಸೊ ಬಟ್ ಹಣಕ್ಕೂ ಐಶ್ವರ್ಯಗಳಿಗೂ ವಾಸ್ತುಗೂ ತುಂಬಾ ಸಂಬಂಧ ಇದೆ. ಸೊ ತುಂಬಾ ಕಲಿಯೋಣ. ಇಟ್ಸ್ ಅ ಲಾಂಗ್ ವೇ ಟು ಗೋ. ಸೊ ಯಾರಾದ್ರೂ 100 ಕೋಟಿ ವರ್ಕ್ಶಾಪ್ ಅಟೆಂಡ್ ಮಾಡಿರೋರು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಪೂಜೆಗಳು ಅಥವಾ ಯಾವುದೇ ಒಂದು ಕಾರ್ಯಗಳಿದ್ದಾಗ ಖಂಡಿತವಾಗ್ಲೂ ನಾವು ಬಂದ್ ಮಾಡ್ತೇವೆ. ಬಹುಶಃ ನಮ್ಮ ವೀಕ್ಷಕರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ದಲೇ ಇರುವಂತ ಒಂದು ಅವಕಾಶ, ಆಪರ್ಚುನಿಟಿ ಅನ್ಕೊಳ್ತೀನಿ. ಸೊ ಯಾರ್ಯಾರು ಮನೀಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ, ಯಾರ್ಯಾರು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ, ನಿಮಗೆ ಸಂಪೂರ್ಣವಾದಂತ ಅಂದ್ರೆ ಅವರ ಮನೆಗೆ ಹೋಗಿ ಗುರುಗಳೇ ಅವರ ವಾಸ್ತು ಅವಲೋಕನೆ ಮಾಡಿ, ಸೊ ಆ ಚೇಂಜಸ್ ಇದು ಎಲ್ಲ ಖಂಡಿತ ಅವಕಾಶ ನಮ್ಮ ವೀಕ್ಷಕರಿಗೆ ಸಿಗ್ಬೋದು. ಖಂಡಿತ ಲಕ್ಷ್ಮಿ. ಈಗ ಮನೆ ಕಟ್ಟೋದಕ್ಕಿಂತ ಮುಂಚೆ ನಾವು ಇದು ಮುಂಜಾಗ್ರತೆ ವಹಿಸ್ಬೇಕು. ಇದು ಹೇಗೆ ಬಂತು ಅಂತ ಒಂದೇ ಲೈನಲ್ಲಿ ಹೇಳ್ತೇನೆ, ತುಂಬಾ ಡೆಪ್ತ್ ಇದೆ. ಸೊ ಈಗ ಗಾಳಿ ಬೆಳಕು ಇದೆಲ್ಲ ಪರಿಪೂರ್ಣವಾಗಿದ್ದಾಗ ಮಾತ್ರ ನಾವು ಹ್ಯಾಪಿಯಾಗಿ ಹೆಲ್ದಿಯಾಗಿರೋದಕ್ಕೆ ಸಾಧ್ಯ. ವಾಸ್ತು ಅಂತಂದ್ರೆ ಅಮ್ಮ, ಸಿ ಎವ್ರಿಥಿಂಗ್ ಇಸ್ ಗುಡ್, ಐ ಮೀನ್ ನಥಿಂಗ್ ಇಸ್ ಬ್ಯಾಡ್. ಸಿ ಒಂದು ವಾಕ್ಯದಲ್ಲಿ ಇನ್ನೊಂದು ಹೇಳ ನಿಮ್ಗೆ, ಎಲ್ಲೆಲ್ಲ ಗಾಳಿ ಇದೆಯೋ, ಎಲ್ಲೆಲ್ಲ ನೀವು ಗಾಳಿನ ಸೇವನೆ ಮಾಡ್ಬೋದು, ಅದೆಲ್ಲ ಒಳ್ಳೆ ವಾಸ್ತುನೇ. ಎಲ್ಲಿ ಗಾಳಿ ಇಲ್ಲ ಈಗ, ಎಲ್ಲ ಒಳ್ಳೆ ವಾಸ್ತುನೇ. ಜಸ್ಟ್ ದ ಪೊಸಿಷನಿಂಗ್. ಐ ಮೀನ್ ಈಗ ನೋಡಿ, ಕ್ಯಾಮ್ರಾ ಅಲ್ಲಿದೆ, ನಾವು ಹೇಗೆ ನೋಡಿದ್ರೆ ಒಳ್ಳೇದು, ಹೀಗೆ ನೋಡಿದ್ರೆ ಒಳ್ಳೇದಾ ಅಥವಾ ಹೀಗೆ ನೋಡಿದ್ರೆ ಒಳ್ಳೇದಾ? ಸೊ ದಟ್ಸ್ ಅಬೌಟ್ ಇಟ್. ಸೊ ನಮ್ಗೆ ಒಂದು ಡೈರೆಕ್ಷನ್ ಬೇಕಷ್ಟೇ. ನಥಿಂಗ್ ಇಸ್ ರಾಂಗ್. ಐ ಮೀನ್ ಕ್ಯಾಮ್ರಾ ಇಲ್ಲಿರೋದಕ್ಕೆ ಇಲ್ಲಿ ನೋಡಿ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಲ್ಲಿದ್ರೆ ಅಲ್ಲಿ ನೋಡಿ ಅಂತ ಹೇಳ್ತೀವಿ ಅಷ್ಟೇ. ಸೊ ಹಾಗಾಗಿ ಎಲ್ಲಿ ನೋಡ್ಬೇಕಂತ ಕೆಲವ್ರು ಗೊತ್ತಿಲ್ಲ, ಕೆಲವ್ರು ಹಿಂದಕ್ ನೋಡ್ತಿರ್ತಾರೆ, ಇಲ್ಲಿ ಕ್ಯಾಮ್ರಾ ಇದ್ರೆ. ಸೊ ಹಾಗಾಗಿ ನಾವು ಅದನ್ನ ಫೈನ್ ಟ್ಯೂನಿಂಗ್ ಅಂತ ಇರುತ್ತೆ. ಅದು ಫೈನ್ ಟ್ಯೂನಿಂಗ್ ಅಲ್ಲೇ ಎಷ್ಟು ತುಂಬಾ ವ್ಯತ್ಯಾಸ ಇದೆ. ಹೀಗೆ ನೋಡಿ ಮಾತಾಡೋದಕ್ಕೂ ಹೀಗೆ ನೋಡಿ ಮಾತಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆಯಲ್ವಾ? ಸೊ ಹಾಗಾಗಿ ಸ್ಮಾಲ್ ಮಿಸ್ಟೇಕ್ಸ್ ಬಟ್ ದೇ ವಿಲ್ ಬಿ ಹಾಂಟಿಂಗ್ ಅಸ್ ಇನ್ ಅವರ್ ಲೈಫ್. ಸೊ ದಟ್ ಹ್ಯಾಸ್ ಟು ಬಿ ಕರೆಕ್ಟೆಡ್. ಮನೆ ಕಟ್ಟೋದಕ್ಕಿಂತ ಮುಂಚೆ ತುಂಬಾ ಒಳ್ಳೇದು. ಮನೆ ಕಟ್ಟಿ ಆದ್ಮೇಲೆನು see we have to make some adjustments. Definitely we'll do that. ಆಮೇಲೆ ಮ್ಯಾರೇಜಸ್ ಬ್ರೇಕ್ ಡೌನ್ ಆಗಿದ್ರೆ, ಸೊ ಕೆಲವೆಲ್ಲ ಇದೆ, ನೀವು ಫೋನ್ ಮಾಡಿ ನಮ್ಮ ಟೀಮ್ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ವೆರಿ ನೈಸ್. ಅಂದ್ರೆ ಬಹುಶಃ ನಾವು ಮಾತುಕತೆಯನ್ನ ಆರಂಭ ಮಾಡಿದಂತ ಸಮಯದಲ್ಲಿ ತುಂಬಾ ದುಡ್ಡಿನ ಬಗ್ಗೆ ಮಾತಾಡಿದ್ವಿ, ವಿಶ್ವಶಕ್ತಿ ಬಗ್ಗೆ ಮಾತಾಡಿದ್ವಿ. ಬಟ್ ಆಸ್ ಅ ಪಾರ್ಟ್ ಆಫ್ ಈ ವಿಶ್ವದ ಕಲಿಕೆನಲ್ಲಿ ನೀವು ಎಷ್ಟೊಂದು ಶಾಸ್ತ್ರಗಳನ್ನ ಒಂಥರ ಅಹೆಡ್ ಆಗಿ ಕಲ್ತಿದ್ದೀರಿ. ಅಂಡ್ ಬಹುಶಃ ನಮ್ಮ ವೀಕ್ಷಕರಿಗೆ ದಿಸ್ ಇಸ್ ದಿ ಟೈಮ್ ದೇ ನೀಡ್ ಟು ರಿಯಲಿ ಟೇಕ್ ಅ ಹೆಲ್ಪ್ ಫ್ರಮ್ ಯು ಅಂತ ಅನ್ಸುತ್ತೆ. ತುಂಬಾ ಜನ ಹಲವಾರು ಕಷ್ಟಗಳಿರುತ್ತೆ, ನೋವುಗಳಿರುತ್ತೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಎಲ್ಲಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಪ್ರಾಬ್ಲಮ್ ಹುಡುಕೋದೇ ಕಷ್ಟ. ಆತರ ಹುಡುಕಿ ಕೊಡೋದ್ರಿಂದ ಹಿಡಿದು ಸೊಲ್ಯೂಷನ್ ಇಂದ ವಿತ್ ವೆರಿ ಮಿನಿಮಲ್ ಲೈಫ್ ಸ್ಟೈಲ್ ಚೇಂಜಸ್ ಇಂದಾನೆ ಯು ಗಿವ್ ಲಾಟ್ ಆಫ್ ಸೊಲ್ಯೂಷನ್ ಟು ದೆಮ್. ದೇ ಶುಡ್ ಬಿ ವೆರಿ ಲಕ್ಕಿ. ದಯವಿಟ್ಟು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಯಾವುದಕ್ಕೂ ಹಿಂಜರಿಕೆ ಬೇಡ. ಏನೇ ತೊಂದರೆಗಳಿರ್ಲಿ ನಮ್ಮ ಕ್ಲಾಸ್ಗೆ ಬನ್ನಿ, ಗುರುಜಿಯವ್ರನ್ನ ಕನ್ಸಲ್ಟ್ ಮಾಡಿ. ಅಂಡ್ ನೀವು ಎಕ್ಸ್ಪೆಕ್ಟ್ ಮಾಡ್ದಲೇ ಇರೋ ಅಷ್ಟು ಸುಲಭ ರೀತಿನಲ್ಲಿ ನಿಮ್ಗೆ ಸೊಲ್ಯೂಷನ್ ಹುಡುಕೊಡ್ತಾರೆ. ಅಂಡ್ ದಟ್ ಇಸ್ ಎ ಗ್ರೇಟ್ ಥಿಂಗ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಹೆಂಗೂ ವಾಸ್ತು ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಎಪಿಸೋಡ್ ಅಲ್ಲಿ ಯಾಕೆ ನಮ್ಗೆ ವಾಸ್ತು ಟಿಪ್ಸ್ ಕೊಡಬಾರ್ದು ಒಂದೆರಡು ಜನರಲ್ ಆಗಿ ಇವಾಗ ಒಂದು ಮನೆ ಎಲ್ಲರೂ ಫಾಲೋ ಮಾಡ್ಬೇಕಾಗಿರುವಂತ ಒಂದು ವಾಸ್ತು ಟಿಪ್ಸ್? ಖಂಡಿತ ಲಕ್ಷ್ಮಿ. ಅದ್ ಹೇಳೋದಕ್ಕಿಂತ ಮುಂಚೆ ಲಕ್ಷ್ಮಿ ಅವ್ರು ಹೇಳಿದ್ರು ಎಲ್ಲರೂ ಕ್ಲಾಸಿಗೆ ಬನ್ನಿ ಅಂತ. ದಯವಿಟ್ಟು ಎಲ್ರು ಬರ್ಬೇಕಂತ ಏನಿಲ್ಲ. ಸೊ ನಾನು ಯಾವತ್ತು ಏನ್ ಹೇಳ್ತೀನಿ ಅಂದ್ರೆ ಕರ್ಮ ಕಳೆದ್ರೆ ಮಾತ್ರ. ಸ್ಪೆಷಲಿ ಲಕ್ಷ್ಮಿ ಅಂತ ಬಂದಾಗ, ವಿದ್ಯೆ ಅಥವಾ ಸರಸ್ವತಿ ಅಂತ ಬಂದಾಗ
ಕರ್ಮ ಕಳೆದಿರ್ಬೇಕು, ಎಲ್ಲರಿಗೂ ಅದು ಒಲಿಯೋದಿಲ್ಲ. ಸೊ ಹಾಗಾಗಿ ಅವ್ರವ್ರ ಕರ್ಮ ಕಳೆದಾಗ ಅವ್ರವ್ರು ಬರ್ತಾರೆ. ಸೊ ನಾವು ಯಾರನ್ನೂ ಕರಿಬಾರ್ದು. ಒಂದು. ಎರಡನೇದು, ಯಾರ್ಯಾರು ಕ್ಲಾಸಿಗೆ ಬಂದಿರ್ತೀರೋ ದಯವಿಟ್ಟು ಎಲ್ಲಾರ್ಗೂ ಹೇಳ್ಕೊಂಡು ಅಲ್ಲೋಗಿ ಇಲ್ಲೋಗಿ ರೆಫರೆನ್ಸ್ ಮಾಡೋವಂಥದ್ದು ದಯವಿಟ್ಟು ಮಾಡಬಾರ್ದು. ಸೈಲೆಂಟಾಗಿ ನೀವು ಶ್ರೀಮಂತರಾದಾಗ ಆ ಒಂದು ಅಂಶ ಎಲ್ಲರೂ ಕೇಳೋವಂಥದ್ದಾಗುತ್ತೆ. ಆ ಕೇಳಿದಾಗ ಹೇಳೋದಕ್ಕೆ ತುಂಬಾ ಅರ್ಥ ಇದೆ. ಸೊ ಸುಮ್ಮನೆ ಇಂಪ್ರೆಸ್ ಆಗ್ಬಿಟ್ಟಿದ್ದೇವೆ ಅಥವಾ ಮೋಟಿವೇಶನ್ ಆಗಿದ್ದೀವಿ ಅಂತಂತೇಳಿ ಇನ್ನೊಬ್ರಿಗೆ ಹೇಳ್ಕೊಂಡು ಹೋಗ್ಬಾರ್ದು. ದಿಸ್ ಈಸ್ ನಾನೇನ್ ಹೇಳಿ, ಇಟ್ಸ್ ನಾಟ್ ಅ ರಿಕ್ವೆಸ್ಟ್, ಆಕ್ಚುಲಿ ಇಟ್ಸ್ ಅ ಕಮಾಂಡ್. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಓಕೆ. ಸೊ ನಮ್ಮ ಆಸೆ ಏನ್ ಗೊತ್ತಾಗ್ರಲ್ಲ, ಬೀಂಗ್ ಸೈನ್ಸ್ ಓದಿದ್ರು ಕೂಡ ಸೈನ್ಸ್ ಅನ್ನೋ ಹೆಸರಲ್ಲಿ ತುಂಬಾ ಮೌಢ್ಯತೆಗಳಲ್ಲಿ ಈವನ್ ಎಜುಕೇಟೆಡ್ ಕ್ಲಾಸ್ ವಿ ಹ್ಯಾವ್ ಬೀನ್ ಸಫರಿಂಗ್. ಸೊ ಎಷ್ಟೇ ಓದಿ ಏನೇ ಮಾಡ್ಲು, ಬಟ್ ನಿಜವನ್ನ ತಿಳ್ಕೊಳ್ಳಿ, ಆದಷ್ಟು ಜನಕ್ಕೆ ಆ ನಿಜ ಮುಟ್ಲಿ ಅಂತ ಹೇಳ್ಬೇಕು ಅನ್ನೋದು ನಮ್ಮ ಆಸೆ. ಸೊ ದಟ್ ಇಸ್ ವೈ ವಿ ಟೆಲ್. ಬಟ್ ಅಲ್ಟಿಮೇಟ್ಲಿ ನಿಮ್ಮ ಮಾತೆ ನಡೆಯೋದು, ಅದೇ ಸತ್ಯ ಆಗೋದು. ಕರ್ಮ ಕಳೆದಿದ್ರೆ ಮಾತ್ರ ಬರ್ತಾರೆ. ಬಟ್ ನಮಗೆ ಇನ್ನೊಂದಷ್ಟು ಜನಕ್ಕೆ ನಿಜ ಅನ್ನೋದು ಗೊತ್ತಾಗ್ಲಿ, ಲೆಟ್ ದೆಮ್ ಕಮ್ ಟು ದಿ ರಿಯಲ್ ವರ್ಲ್ಡ್, ಆ ಯೂನಿವರ್ಸ್ ಶಕ್ತಿಯನ್ನ ಫೀಲ್ ಮಾಡ್ಲಿ, ಒಂದು ಅನುಭವ ಎಲ್ಲರಿಗೂ ಆಗ್ಬೇಕು ಅನ್ನೋದು ಲಿಟ್ರಲಿ ನಮ್ಮ ಆಸೆ. ಖಂಡಿತ. ಸೊ ಎನಿವೆ, ಸೊ ನೀವು ಕೇಳಿದ್ರೆ ನಾನು ಹೇಳ್ಬೇಕು, ಈ ವಾಸ್ತು ಅಥವಾ ಬೇರೆ ಎಲ್ಲಾ ದೋಷಗಳು ಮೊದಲು ಉದ್ಭವ ಆಗೋದು ಎಲ್ಲಿ ಅಂತ ತಿಳ್ಕೊಬೇಕು. ದ ರೂಟ್ ಆಫ್ ಆಲ್ ದೀಸ್ ಈವಿಲ್, ಸೋ ಟು ಸೇ, ಐ ಮೀನ್ ಎಲ್ಲಿ ಅದು ಒರಿಜಿನೇಟ್ ಆಗುತ್ತೆ, ದಟ್ ನೀಡ್ಸ್ ಟು ಬಿ ಬ್ಲಾಕ್ಡ್. ಫಾರ್ ಎಕ್ಸಾಂಪಲ್, ನಮ್ಮ ಮನಸ್ಸಿನೊಳಗಡೆ ನಮಗೆ ನಾವೇ ಏನೆಲ್ಲ ಹೇಳ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್, ನಮ್ಮನ್ನ ಬೈಕೊಳ್ಳೋ ಅಂಶಗಳು ಹೇಗೆ ಬೈಕೊಳ್ತೇವೆ ಲಕ್ಷ್ಮಿ? ಫಾರ್ ಎಕ್ಸಾಂಪಲ್ ಹೇಳ್ಬೋದಾ, ನಮ್ಮನ್ನ ನಾವೇ ಬೈಕೊಳ್ಳೋ ಅಂಥದ್ದು. ಏನೇನ್ ಬೈಕೋಬಹುದು ಜನಗಳು ನಾರ್ಮಲ್ ಆಗಿ? ಇದಕ್ಕೂ ದುಡ್ಡಿಗೆ, ಸಿರಿ ಸಂಪತ್ತು ಐಶ್ವರ್ಯಗಳಿಗೆ ತುಂಬಾ ಕನೆಕ್ಷನ್ ಇದೆ. ಒಂದಕ್ಕೊಂದಕ್ಕೆ ಲಿಂಕ್ ಇದೆಯಮ್ಮ. ಏನೋ ಒಂದು ಮಾಡಿರ್ತೀವಿ, ಇದನ್ ಮಾಡಬಾರ್ದಿತ್ತು, ನಾನು ಇದನ್ ಮಾಡಬಾರ್ದಿತ್ತು, ಇದನ್ ಮಾಡದೆ ಹಾಳಾಗೋದೆ. ಕರೆಕ್ಟ್. ಕರೆಕ್ಟ್. ಬೇಡ ಅನ್ಕೊಂಡು ಮಾಡ್ದೆ ಹಾಳಾಗೋದೆ. ಕರೆಕ್ಟ್. ಏನಾಗಿತ್ತಪ್ಪ ಏನಾಗಿತ್ತು ನನಗೆ, ನನ್ನ ಹಣೆ ಬರ ಇಷ್ಟೇನಾ, ನನ್ ತಲೆನೇ ಸರಿ ಇಲ್ಲ, ತಲೆ ಸರಿ ಇಲ್ಲ. ಆಮೇಲೆ ಇನ್ನು ಕೆಲವ್ರು ಅನ್ಕೊಳ್ತಾರೆ, ಹುಚ್ಚಿಡಿತಾ ಇದೆ, ಹುಚ್ಚ ಹಿಡಿದ್ಬಿಟ್ಟಾಗಿದೆ, ಹುಚ್ಚಿಡಿತಿದೆ ಎಲ್ಲ. ಇನ್ನು ಕೆಲವ್ರು ಅನ್ಕೊಳ್ತಿರ್ತಾರ ನೋಡಿ, ಎಲ್ಲಾ ದೇವ್ರು ಭಗವಂತ ಇಟ್ಟಂಗೆ, ಅವನ್ ಆಡಿಸ್ದಂಗೆ ನಮ್ ಲೈಫ್ ಅಂತ ಏನ್ ಬರ್ದಿರುತ್ತೋ ಅದಾಗುತ್ತೆ. ಕರೆಕ್ಟಾ? ಅಲ್ಲ ರೀ, ಹುಟ್ಟಿಸಿ ಈ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜೀವವನ್ನು ನಮ್ಗೆ ಕೊಟ್ಟು ಇನ್ನೂ ಆಡಿಸ್ತಾ ಕೂತ್ಕೊಳಗ ಅವನ್ ಕೆಲ್ಸ ಇಲ್ವಾ? ಅಲ್ಲ, ನಿಮ್ಗೆ ನನ್ಗೆ ಕೆಲ್ಸ ಇಲ್ದೆ ಇರ್ಬೋದು, ಬಟ್ ಆ ಭಗವಂತನಿಗೆ ಹುಟ್ಸಾದ್ಮೇಲೆ ಹಣೆ ಬರಹ ಬರೆಯೋದೇನ ಕೆಲ್ಸ ಅಥವಾ ಆಡ್ಸೋದ ಕೆಲ್ಸ? ಸೊ ಅವನ ಆಟ ಆಡ್ಸೋನಲ್ಲಮ್ಮ, ಅವನು ಸ್ವೇಚ್ಛೆ, ಒಂದು ಸ್ವತಂತ್ರವನ್ನು ಕೊಟ್ಟು ಕಳಿಸಿದಂಥವನು ಭಗವಂತ. ಎಲ್ಲವನ್ನೂ ಕೊಟ್ಟವನು ಆ ವಿಶ್ವ ಅಥವಾ ಯೂನಿವರ್ಸ್. ನೀವು ಹೋಗಿ ಮಾಡ್ರಯ್ಯ ಏನಾದ್ರು ಅಂತ ಹೇಳಿದ್ರೆ ಮತ್ತೆ ಅವನ ಮೇಲೆನೆ ಹಾಕಿದ್ರೆ ಎಂತ ಸೋಂಬೇರಿಗಳಾಗಿರ್ಬೇಕಲ್ಲ ನಾವು. ಸೊ ಹಾಗಾಗಿ ಮನಸ್ಥಿತಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ವಿ ಶುಡ್ ನೆವರ್ ಸ್ಕೋಲ್ಡ್ ಅವರ್ ಓನ್ ಸೆಲ್ಫ್. ಸೊ ಇದು ಒಂದು. ಎರಡನೇದು, ನಾವೆಲ್ಲ ಏನೇನು ಕೊಡ್ತೇವೋ ಹೊರಗಡೆ, ಅದು ನಮಗೆ ದುಪ್ಪಟ್ಟಾಗಿ 100 times 1000 times ವಾಪಸ್ ಬರ್ತಿರುತ್ತೆ. ಈಗ ನಾವು ಬೇರೆಯವ್ರನ್ನ ಏನ್ ಬೈತೀವಿ, ಏನೇನ್ ಬಯಸ್ತೀವಿ ಬೇರೆಯವ್ರಿಗೆ? ನಿಮ್ ಪ್ರಕಾರ ಏನೆಲ್ಲ ಬಯಸ್ತೀವಿ ಬೇರೆಯವ್ರಿಗೆ? ಕೆಟ್ಟದ್ದಾಗಿ ಮಾಡಿದ್ರು ಅವ್ನಿಗೆ ಒಳ್ಳೇದಾಗ್ಬಾರ್ದು. ಕರೆಕ್ಟ್ ಆಗಿ ಹೇಳಿದ್ರೆ, ಏನ್ ಮಾಡಿದ್ರು ಅವಳಿಗೆ ಅಥವಾ ಅವನಿಗೆ ಒಳ್ಳೇದಾಗಬಾರ್ದು, ಹಾಳಾಗಿ ಹೋಗ್ತಾರೆ. ಕರೆಕ್ಟ್ ಅಮ್ಮ? ಇದೇನಾಗುತ್ತಂದ್ರೆ, ನಾವ್ ಯಾವಾಗ ಇದನ್ನ ಹೇಳ್ತೇವೋ ಯದ್ಭಾವಂ ಆಗಿ ಹೋಯ್ತಲ್ವಾ, ಹಿಂದೆ ಈಗ ಬರುತ್ತಮ್ಮ, ಈಗ 1000 ಪಟ್ಟು ಹಾಳಾಗೋಗು ಅಂತಂದ್ರೆ ಫಸ್ಟ್ ಹಾಳಾಗೋಗೋದು. ಈಗ ನಾನು ಒಂದು ಸಲ ಹಾಳಾಗಲ್ಲ ಲಕ್ಷ್ಮಿ, 1000, ಅದೆಷ್ಟು ಗೊತ್ತಿಲ್ಲ, ಅದೆಷ್ಟು ಟೈಮ್ ಹಿಂದಕ್ಕೆ ಬರುತ್ತೆ ಅಂತೇಳಿ. ಒಂದೇ ಒಂದು ತೆನೆ ರಾಗಿ ಒಂದು ಹಾಕಿದ್ರೆ ಇಷ್ಟು ತೆನೆ, ಅದೊಂದೊಂದೇ ಕೌಂಟ್ ಮಾಡಿದ್ರೆ ಅದೆಷ್ಟಿರುತ್ತೋ 100, 200, 500, 1000 ಇರ್ಬೋದು. 1ರಿಂದ 1000 ಆಯ್ತಲ್ವಾ? ಈಗ ನೀವು ಒಬ್ರೇ ತಾನೇ ಇದ್ದಿದ್ದು, ಅದೇ ನಿಮ್ಗೆ 3 ಮಕ್ಕಳು 4 ಮಕ್ಕಳು 5 ಮಕ್ಕಳು, ಒಬ್ರೇ ತಾನೆ ನೀವು. ಸೊ ಹಾಗಾಗಿ ನಿಮ್ಗೆ ದುಪ್ಪಟ್ಟು ಬಂದ್ಬಿಡುತ್ತೆ. ಬಿ ಮೈಂಡ್ಫುಲ್ ಆಫ್ ವಾಟ್ ಯು ಆರ್ ಸ್ಪೀಕಿಂಗ್, ಏನೋ. ಸೊ ನೀವೇನ್ ಕೇಳ್ತೀರಾ, ಹಾಳಾಗೋಗ್ಲಿ ಅಂತ. ಅಲ್ಲ, ನಿಮ್ಗೇನಾದ್ರೂ ಅವ್ರು ತೊಂದರೆ ಕೊಟ್ಟಿದ್ರೆ, ಅಪ್ಪ ಭಗವಂತ ನೀನ್ ಹೆಂಗಾದ್ರೂ ಮಾಡಪ್ಪ, ಪರವಾಗಿಲ್ಲ, ಚೆನ್ನಾಗಿಡಪ್ಪ, ಅಲ್ಲ ಹೇಳ್ಬಿಡೋಣ ಬಿಡಿ ಹಾಗೇನೆ. ದಟ್ಸ್ ವೈ ಸಮಥಿಂಗ್ ಕಾಲ್ಡ್ ಲೈಕ್, ಓಕೆ, ಯು ಲವ್ ಯುವರ್ ಎನಿಮಿ ಅಂತ ಹೇಳ್ತಾರೆ. ನಿನ್ನ ವೈರಿಯನ್ನು ಪ್ರೀತಿಸು ಅಂತ ಹೇಳ್ತಿರೋದು. ಅಲ್ಲ, ವೈರಿ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನಮಗ್ ಗೊತ್ತಿಲ್ಲ. ಫಸ್ಟ್ ಥಿಂಗ್ ಈಗ ಹೇಳ್ಕೊಂಡಾಗ ಮೊದಲು ಒಳ್ಳೇದಾಗೋದು ನಮ್ಗೆ. ಚೆನ್ನಾಗಿರೋಗಪ್ಪ. ಅಲ್ಲ, ನಿಮ್ಗೇನೋ ಇಷ್ಟ ಆಗಿಲ್ಲ ಯಾರೋ ಒಬ್ರು, ಹೋಗಿಪ್ಪ ಪರವಾಗಿಲ್ಲ ಚೆನ್ನಾಗಿರ ಅಂತ ಬಿಟ್ಬಿಡ್ಬೇಕು. ಅದ್ ಬಿಟ್ಬಿಟ್ಟು ಈಗ ಈ ರೀತಿ ಎಲ್ಲ ಶಾಪ ಕೊಡಬಾರ್ದು. ಸೊ ಹಾಳಾಗಿ ಹೋಗು ಅಂದ್ರೆ ಫಸ್ಟ್ ಹಾಳಾಗಿ ಹೋಗೋದು ನಾವು.
ಇನ್ನು ಕೆಲವು ಕೆಟ್ಟ ಮಾತುಗಳಿದ್ರೆ ಹೇಳಿ ಲಕ್ಷ್ಮಿ. ನಾರ್ಮಲ್ ಆಗಿ ಲೇಡೀಸ್ಗೆ ಕೆಟ್ಟ ಮಾತಲ್ಲ ಜಾಸ್ತಿ ಗೊತ್ತಿರುತ್ತೆ ಅಲ್ಲ, ಹಂಗಂತ ಏನಿಲ್ಲ, ಎಲ್ರು ಮಾತಾಡ್ತೀವಿ. ಬಟ್ ನಾರ್ಮಲ್ ಆಗಿ ಹೇಳುವಂತದ್ದು ನಿನ್ ಮಕ ಮುಚ್ಚ, ಕರೆಕ್ಟಾ? ಅಲ್ಲ ಹೇಳೋದು ನಾನು ಬರ್ದುಕೊಂಡ್ ಬಂದೆಮ್ಮ, ಯಾಕಂದ್ರೆ ನನಗಿದೆಲ್ಲ ನನಗೆ ಯೂಸ್ ಮಾಡಿ ಗೊತ್ತಿಲ್ಲ. ಬಟ್ ನಾರ್ಮಲ್ ಆಗಿ ಪೀಪಲ್ ಯೂಸ್ ಮಾಡ್ತಾರೆ. ಎಂತ ಕೆಟ್ಟ ವರ್ಡ್ ಅಲ್ಲ. ಈಗ ಯಾರ ಮುಖವನ್ನು ಮುಚ್ಚಬೇಕು ಅಂತ ಹೇಳ್ತಿರೋದು? ಪ್ರತಿ ಒಬ್ಬರಲ್ಲೂ ಭಗವಂತ ಇದ್ದಾರೆ. ಸೊ ನಿಮ್ಮಲ್ಲಿದ್ದಾರೆ, ಭಗವಂತನ ಮುಖ ಮುಚ್ಚು ಅಂತ ಹೇಳಿದಾಗೆ ಅರ್ಥ ಇದು. ಸೊ ಹಾಗಾಗಿ ನಮ್ಗೆ ಎಷ್ಟು ಕೆಟ್ಟದಾಗ್ಬೋದು. ಇನ್ನು ಕೆಲವ್ರು ಹೇಳ್ತಾರೆ ನೀನ್ ಬಾಯಿಗೆ ಮಣ್ಣಾಕ ಅಂತ ಹೇಳ್ತಾರೆ. ಜಸ್ಟ್ ಕಾಮನ್. ಎಷ್ಟು ಕೆಟ್ಟದಂದ್ರೆ ಇದು, ಏಕಮ್ಮ ಅದು ಬಾಯಿ ತೆಗೆದು ಬಾಯಿ ಒಳಗಡೆ ಮಣ್ಣು ಹಾಕೋದು. ಅಂದ್ರೆ ಸತ್ತೋದು ಹೆಣಕ್ ಮಾತ್ರ ಮಣ್ಣು ಹಾಕೋದಲ್ವಾ, ಅಂದ್ರೆ ಸಾಯಿ ಏನೋ ತರ ಹೇಳ್ತಿದೀವಿ. ಹೂಮ್ ಆರ್ ಯು ಸೇಯಿಂಗ್ ಆಲ್ ದಿಸ್? ಯು ಆರ್ ಟೆಲಿಂಗ್ ಟು ಗಾಡ್, ಏನೋ ಅದೇ ಯೂಸ್ ಮಾಡೋದಕ್ಕೆ ಸಾಧ್ಯ ನೀವು? ಇಟ್ ಈಸ್ ಜಸ್ಟ್ ಇಂಪಾಸಿಬಲ್. ನಿಜವಾಗ್ಲೂ ತುಂಬಾ ದೊಡ್ಡ ಕೆಟ್ಟ ಪದಮ್ಮ ಇವೆಲ್ಲ. ನಿಮ್ಮ ವಂಶ ನಿರ್ವಂಶವಾಗ್ಲಿ, ನಿಮ್ಮ ವಂಶ ನಿರ್ವಂಶವಾಗ್ಬೇಕಂತೆ. ಯಪ್ಪ ಎಷ್ಟು ಸ್ಟ್ರಾಂಗ್ ಆಗಿದೆಯಲ್ವ ಇವೆಲ್ಲ. ಇಷ್ಟೊಂದೆಲ್ಲ ಕೆಟ್ಟ ಪದಗಳು ಅದ್ ಹೆಂಗ್ ಕಲ್ತ್ಬಿಟ್ರೆ ಗೊತ್ತಿಲ್ಲ. ನಿನ್ ಬರಬಾರ್ದು ಬರ, ಕರೆಕ್ಟಾ? ಇದು ಊರ್ ಕಡೆ ಹಳ್ಳಿಗಳಲ್ಲಿ ಸೂಪರ್ ಆಗಿ ಬರುತ್ತೆ ಅವ್ರಿಗೆ. ಒಂದ್ಸಲಿ ಹೋಗ್ಬೇಕೆಲ್ಲ ಕುತ್ಕೊಂಡ್ ಮಾತಾಡ್ಕೊಂಡು, ಕೆಲ್ಸ ಇಲ್ಲ, ದುಡ್ಡು ಇಲ್ಲ. ಸೊ ಅವ್ರಿಗೆ ದುಡ್ಡೆಲ್ಲ ಬರಲ್ಲ ಲಕ್ಷ್ಮಿ. ಅವ್ರ ಆರೋಗ್ಯನೂ ಬರಲ್ಲ, ದುಡ್ಡು ಬರಲ್ಲ, ಎಂತದ್ದು ಬರಲ್ಲ. ಸೊ ನಾವು ಇಲ್ಲಿ ವಾಸ್ತು ನೋಡಿ ಎಷ್ಟು ಕೆಟ್ಟದಾಗಿದೆ. ಯು ಆರ್ ಟೆಲಿಂಗ್ ಎವ್ರಿಥಿಂಗ್ ದಟ್ ಈಸ್ ಬ್ಯಾಡ್. ಸೊ ಬ್ಯಾಡ್ ಅನ್ನ ಕೇಳ್ತೇವೆ, ಕೆಟ್ಟದನ್ನ ಕೇಳ್ತೇವೆ, ಕೆಟ್ಟದನ್ನ ಮಾತಾಡ್ತೇವೆ, ಕೆಟ್ಟದನ್ನೇ ಯೋಚನೆ ಮಾಡ್ತಿದ್ದೇವೆ. ಸೊ ನಾವೇನು ಪ್ರೊಡ್ಯೂಸ್ ಮಾಡ್ತೀವಿ ಈಗ? ಏನ್ ಔಟ್ಪುಟ್ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನಾವು ಕಬ್ಬು ಕೊಟ್ರೆ ಕಬ್ಬಿನ ರಸ ಆಚೆ ಬರುತ್ತಪ್ಪ. ನೀನ್ ಏನೇನೋ ಕಸ ಎಲ್ಲ ಹಾಕ್ತಿದ್ರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಶುಗರ್ ಕೇನ್ ಜ್ಯೂಸ್? ಯು ಕಾಂಟ್ ಎಕ್ಸ್ಪೆಕ್ಟ್ ಅಲ್ವಾ? ಸೊ ಹಾಗಾಗಿ ಏನ್ ಸರಿ ಇದ್ರು, ನಾನು ತುಂಬಾ ಮನೆಗಳು ನೋಡಿದ್ದೀನಿ, ವಾಸ್ತುಗೆ ಪರ್ಫೆಕ್ಟ್ ಆಗಿರುತ್ತೆ, ಎಲ್ಲ ಕರೆಕ್ಟ್ ಆಗಿರುತ್ತೆ. ನೀವು ಗೆಸ್ಸೇ ಮಾಡಕ್ಕಾಗಲ್ಲ, ಒಂದು ತಪ್ಪಿರಲ್ಲ ಅಲ್ಲಿ. ಮನೆಗೆ ಅಥವಾ ಅವರ ಆಫೀಸಲ್ಲಾಗ್ಲಿ ಅಥವಾ ಅವರು ಜಮೀನಾಗ್ಲಿ ವಾಸ್ತು ಪರ್ಫೆಕ್ಟ್ ಆಗಿದೆ. ಬಟ್ ಮನೆಯಲ್ಲಿ ತುಂಬಾ ತೊಂದರೆಗಳಿದೆ. ಕಾರಣ ಮನಸ್ಸಿನ ವಾಸ್ತು ಎಲ್ಲಿ ಇದ್ಯಾರು ನೋಡೋದು? ಎಲ್ರು ಬರ್ತಾರೆ, ಆ ಪೂಜೆಗಿಷ್ಟು ಈ ಪೂಜೆಗಿಷ್ಟು ದುಡ್ಡು ತೆಗೆದುಕೊಂಡು ಮನೆ ವಾಸ್ತು ರೆಡಿ ಮಾಡೋಗಿದ್ದಾರೆ. ಮನಸ್ಸಿನ ವಾಸ್ತು ಯಾರಿಗೂ ಗೊತ್ತಿಲ್ವೇ ರೆಡಿ ಮಾಡಕ್ಕೆ? ವೆರಿ ಟ್ರೂ. ಸೊ ದಟ್ ಈಸ್ ವಾಟ್ ಆರ್ ಸಬ್ಜೆಕ್ಟ್ ವೈಸ್ ಗೋನಾ ಟೀಚ್. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ನಾವು ವಾಟ್ ಈಸ್ ಲೀಗಲ್ ಅನ್ನೋಂಥದ್ದು ಮಾತ್ರ ಮಾಡಲ್ಲ. ಲೀಗಲ್ ಆಗಿ ತುಂಬಾ ತಪ್ಪಿದೆ. ನಾನು ನಿಮ್ಗೆ ಹೇಳ್ತೇನೆ ಈಗ, ಇಸ್ ಇಟ್ ಲೀಗಲ್? ನಾನು ನಿಮ್ಮನ್ನ ಕೇಳ್ತಿದ್ದೀನಿ, ಸ್ಮೋಕ್ ಮಾಡೋದು ಲೀಗಲ್ಲ ಲಕ್ಷ್ಮಿ? ಯಾರು ಹೇಳಿದ್ದು ಲೀಗಲ್ ಅಲ್ವಾ? ಇಲ್ಲ, ಇಲ್ಲೀಗಲ್ ಆಗಿದ್ರೆ ಅರೆಸ್ಟ್ ಮಾಡ್ಬೇಕಿತ್ತಲ್ವಾ? ನಮ್ಮ ಬಾಡಿಗೆ ಅಲ್ಲ, ನಾನು ಹೇಳ್ತಾ ಇರೋದು ಭಾರತ ದೇಶದಲ್ಲಿ ಸ್ಮೋಕ್ ಮಾಡೋದು ಲೀಗಲ್ ಅಲ್ವಾ? ಲೀಗಲ್ ತಾನೆ? ಹಂಗಾದ್ರೆ ಮಾಡ್ಬೋದಲ್ವಾ? ವಿಶ್ವದ ಪ್ರಕಾರ, ದೇವರ ಪ್ರಕಾರ, ಯೂನಿವರ್ಸ್ ಪ್ರಕಾರ ಇದು ಇಲ್ಲೀಗಲ್ ಗೊತ್ತಿರ್ಲಿ. ಓಕೆ, ಈಗ ಡ್ರಿಂಕ್ಸ್ ಮಾಡೋದು ಲೀಗಲ್ಲ ಇಲ್ಲೀಗಲ್ಲ ಲಕ್ಷ್ಮಿ? ಲೀಗಲ್ ತಾನೆ? ಹಂಗಾದ್ರೆ ಮಾಡ್ಬೋದಾ? ಮಾಡ್ಬೋದಾ? ಯಾಕಂದ್ರೆ ಲಾಕ್ಡೌನ್ ಟೈಮಲ್ಲೂ ಡ್ರಿಂಕ್ಸ್, ಅದಕ್ಕೆ ಎಕ್ಸ್ಟ್ರಾ ಲೀಗಲ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಾವು ಈ ದೇಶ ಕೆಲವೊಂದೆಲ್ಲ ನಿಯಮಗಳು, ಕೆಲವೊಂದೆಲ್ಲ ರೂಲ್ಸ್, ರೈಟ್ಸ್ ಅದೆಲ್ಲ ಸರಿ ಇರ್ಬೇಕಂತಲ್ಲ. ದೇ ಓನ್ಲಿ ಸೀಯಿಂಗ್ ಲೀಗಲ್, ಬಟ್ ವಾಟ್ ಅಬೌಟ್ ಮಾರಲ್? ಸೊ ನೋಬಡಿ ಈಸ್ ಕನ್ಸಿಡರಿಂಗ್ ದಟ್ ಅಲ್ವಾ? ಇಸ್ ಇಟ್ ಲೀಗಲ್? ನಾನು ನಿಮ್ಮನ್ನ ಕೇಳ್ತಿದ್ದೀನಿ, ಬಡವರಾಗಿಯೇ ಹುಟ್ಟಿ ಬಡವರಾಗಿಯೇ ಸತ್ರೆ ಇದು ಇಲ್ಲೀಗಲ್ಲ ಲೀಗಲ್ಲ? ಹೇಳಿಲ್ಲ. ಅಲ್ಲಮ್ಮ, ನಾನು ಹೇಳ್ತಾ ಇರೋದು ಭಾರತ ದೇಶದಲ್ಲಿ ಪನಿಷ್ಮೆಂಟ್ ಇದೆಯಾ? ನಿಮ್ ಮನೆಯಲ್ಲಿ ನಿಮ್ ತಂದೆ ಬಡವರಾಗಿ ಹುಟ್ಟಿದ್ರು, ಬಡವರಾಗಿ ಸತ್ತು ಹೋದ್ರು, ಅದಕ್ಕೆ ನಿಮ್ಗೆ ಸಮಾಧಿಯಲ್ಲಿ ಜಾಗ ಕೊಡಲ್ಲ, ನೀವು ಫೈನ್ ಕಟ್ಬೇಕು 1 ಲಕ್ಷ ರೂಪಾಯಿ ಈಗ, ಇಲ್ಲ 1 ಕೋಟಿ ರೂಪಾಯಿ ಫೈನ್ ಕಟ್ಬೇಕು ಅಂತೇನಾದ್ರೂ ಪೆನಾಲ್ಟಿ ಇದೆಯಾ? ಇಲ್ಲ ತಾನೆ? ಹಂಗಾದ್ರೆ ಲೀಗಲ್ ತಾನೆ? ಹಂಗಾದ್ರೆ ದೇವ್ರ ಹತ್ರ ನೀವು ಹೋದಾಗ ಅದು ಲೀಗಲ್ ಅನ್ಕೊಂಡ್ರ ನೀವು? ಹೇಗ್ ಹುಟ್ಟಿದ್ರು ಅದೇ ಬಟ್ಟೆಯಲ್ಲಿ, ಅರ್ಥ ಆಯ್ತಾ? ವಾಪಸ್ ಹೋದ್ರೆ ಎಂತ ಒಂದು ಕೆಟ್ಟತನ ರೀ ಇದು ರೀ. ಅದಕ್ಕೆ ರೀ ಶಾಂತಿ ಇಲ್ದೆ ಸಾಯೋರೆಲ್ಲ ದೆವ್ವ ಆಗ್ತಾರಂತ ಏನು ಕೇಳೋದು? ನಿಮ್ಗೆಲ್ ಶಾಂತಿ ಇದೆ? ನಿಮ್ಗೆಲ್ ಮುಕ್ತಿ ಇದೆ? ಯಾಕಂದ್ರೆ ಏನು ಅನುಭವಿಸ್ಲಿಲ್ವಲ್ಲ. ಎಷ್ಟು ಜನಕ್ಕೆ ಎಲ್ಲ ಇಡೀ ಪ್ರಪಂಚ ಎಲ್ಲ ಸುತ್ತಬೇಕಂತ ಆಸೆ ಇಲ್ಲ. ಪ್ರಪಂಚ ಎಲ್ಲ ಸುತ್ತಕ್ ಬೇಕಾಗಿರೋದು ಈ ಆಫ್ಟರ್ ಆಲ್ ಪೇಪರ್ ದುಡ್ಡ್ರಿ.
ನಮಗ್ ಬೇಕಾಗಿರೋದ್ನೆಲ್ಲ ಅನುಭವಿಸೋಕೆ, ಈ ಕಾರ್ ಆಗ್ಬೋದು, ಮನೆ ಆಗ್ಬೋದು, ಅಥವಾ ಯಾರಿಗೂ ಸಹಾಯ ಮಾಡೋ ಅಂಥದ್ದಾಗ್ಬೋದು, ಪ್ರತಿಯೊಂದಕ್ಕೂ ಬೇಕಿರೋದು ಈ ಪೇಪರೇ ತಾನೆ, ಈ ದುಡ್ಡೇ ತಾನೆ, ಈ ಲಕ್ಷ್ಮಿ ತಾನೆ. ಇದನ್ನೇ ಸಂಪಾದನೆ ಮಾಡಿ ಗಳಿಸಿ ಎಲ್ಲವನ್ನು ಅನುಭವಿಸಕ್ ಆಗದೆ ನಾವು ಹಿಂದೆ ಹೋದ್ರೆ ಅಲ್ಲ ಎಷ್ಟು ಇಲ್ಲೀಗಲ್ ಇದೆಲ್ಲ. ನಾನು ಅಲ್ಲ ನಾಚಿಕೆ ಆಗಲ್ಲೇನಪ್ಪ ಇದಕ್ಕೆಲ್ಲ ನಾನು. ಸೊ ಪ್ಲೀಸ್ ಡೋಂಟ್ ಡೈ ಮ್ಯಾನ್, ಪ್ಲೀಸ್ ಡೋಂಟ್ ಡೈ ವಿದೌಟ್ ಬಿಕಮಿಂಗ್ ರಿಚ್. ಬಿಕಮ್ ರಿಚ್. ಸೋ ಪವರ್. ಒಬ್ರು ಕೋಟ್ ಮೊನ್ನೆ ನೋಡಿದೆ ಲಕ್ಷ್ಮಿ. ಆ ಕೋಟ್ ಹೇಗಿತ್ತು, ಕೋಟಲ್ಲಿ ಬರ್ದಿದ್ರು, ಹಣ ಇಲ್ದೇ ಇರೋನು ಅಲ್ಲ ಬಡವನು. ನೋಡಿ ಹೇಗಿದೆ, ಹಣ ಇಲ್ದೇ ಇರೋನಲ್ಲ ಬಡವನು, ಆದ್ರೆ ಹಣ ಇದ್ದು ಇನ್ನೂ ಬೇಕು ಬೇಕು ಅನ್ನೋನು ಬಡವನು ಅಂತ ಹಾಕಿದ್ರು. ಇದು ಎಷ್ಟು ಸತ್ಯ ಅಂತ ಎಲ್ರು ಕಮೆಂಟ್ಸ್ ಆಗ್ತಾ ಇದ್ರು. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳಿದಿರಾ, ಬ್ಯೂಟಿಫುಲ್ ಆಗಿದೆ, ಜಸ್ಟ್ ಅಮೇಝಿಂಗ್ ಅಂತೆಲ್ಲ ಹೇಳ್ತಿದ್ರು. ಅಲ್ಲ ನಾನು ನಿಮ್ಮೊಂದು ಕ್ವೆಶನ್ ಕೇಳ್ತೇನೆ, ಹಣ ಇಲ್ದೇ ಇರೋನು ಬಡವನ್ ಹೇಗಾಗಲ್ಲ? ಒಂದ್ಸರಿ ಫೀಲ್ ಮಾಡ್ಕೊಂಡು ನಿಮ್ ಖಾಲಿ ಜೇಬ್ ಇಟ್ಕೊಂಡು ನೋಡಿ, ಟ್ರೈ ಮಾಡಿ ನೋಡಿ. ಲಿಟ್ರಲಿ ಯು ಕಾಂಟ್ ಸರ್ವೈವ್ ಅಟ್ ಆಲ್ ಅಲ್ಲ. ಸೊ ಹಂಗಾದ್ರೆ ಈ ಸೆಂಟೆನ್ಸ್ ತಪ್ಪಿದೆ. ಇವೆಲ್ಲ ನಮ್ಮ ಅಟ್ರಾಕ್ಷನ್ಗೋಸ್ಕರ ಯಾರು ಸುಮ್ಮನೆ ಬರೆಯೋದಷ್ಟೇ, ಅದನ್ನ ನಾವು ನಂಬಿಡ್ತೇವೆ. ಹಣ ಇಲ್ಲದೆ ಇರೋನು ಬಡವನು. ಆಮೇಲೆ ಇನ್ನೊಂದು ಹೇಳ್ತಾರೆ, ಹಣ ಇದ್ದು ಇನ್ನು ಬೇಕು ಬೇಕು ಅನ್ನೋನು ಬಡವನು ಅಂತ ಹೇಳ್ತಾರೆ. ಅದು ಹೇಗ್ ಸಾಧ್ಯ ರೀ? ಆಸೆ ಇಲ್ಲ ಅಂತಂದ್ರೆ ಮನುಷ್ಯನ ಜನ್ಮ ಕಲ್ಲಿಗೆ ಸಮಾನ, ನಿರ್ಜೀವ ಆಗ್ಬಿಡುತ್ತೆ. ಆಸೆ ಇದ್ರೆ ಅಲ್ವ ರೀ ನಮಗೆ ಹಿಂಗ್ ಮನೆ, ನಮ್ಗೆ ಒಂಥರ ಎಕ್ಸೈಟ್ಮೆಂಟ್ ಇರೋದು ಅಲ್ಲ. ಎಕ್ಸೈಟ್ಮೆಂಟೇ ಇಲ್ದಿರ ಆಗ್ಬಿಟ್ರೆ ಜೋಶ ಇರಲ್ಲ ಲೈಫಲ್ಲಿ. ಆಸೆ ಅದ್ಭುತವಾಗಿ ಈ ದೈವಾಂಶ, ಅದು ವಿಶ್ವ ಕೊಟ್ಟಿರೋದು, ದೇವರು ಕೊಟ್ಟಿರೋಂಥದ್ದು. ಅತಿ ಆಸೆ ತಪ್ಪು, ದುರಾಸೆ ತಪ್ಪು, ಆದ್ರೆ ಆಸೆ ತಪ್ಪಲ್ಲ. ಇಟ್ಸ್ ಅ ಡಿಸೈರ್, ಇಟ್ಸ್ ಅ ಡ್ರೀಮ್, ಯು ನೋ. ಸೊ ಲಾಟ್ ಆಫ್ ಫೇಕ್ ಈಸ್ ಆಲ್ ಅರೌಂಡ್ ದ ಪ್ಲೇಸ್. ಸೊ ಡೋಂಟ್ ಜಸ್ಟ್ ಬಿಲೀವ್ ದ್ಯಾಟ್. ಸೊ ಈಗ ನೋಡಿ, ರಿಯಲಿ ನಾನೇನೋ ಕ್ರೈಮ್ ಮಾಡಿದೆ ಅನ್ಕೊಳ್ಳಿ, ಇಲ್ಲ ನೀವೇನೋ ಕ್ರೈಮ್ ಮಾಡಿದ್ರಿ, ಏನೋ ಆಯ್ತಪ್ಪ ಕ್ರೈಮು. ಸೊ ನೀವೊಂದು ಲಾಯರ್ ಇಟ್ಕೋಬೋದು. ಆ ಲಾಯರ್ಗೆ ಏನು ಹೇಳ್ತೀರಾ ನೀವು ಕ್ರೈಮ್ ಏನ್ ಮಾಡಿದಿರೋ ಎಲ್ಲ ಹೇಳ್ತೀರಾ ಇಲ್ವೋ? ಈಗ ಯಾರನ್ನೋ ಒಬ್ಬರು ನೀವು ಕೊಂದುಬಿಟ್ರೆ, ಮರ್ಡರ್ ಮಾಡ್ಬಿಟ್ರೆ ಅನ್ಕೊಳ್ಳಿ, ನೀವು ಹೋಗ್ಬಿಟ್ಟು ನಿಮ್ ಲಾಯರ್ಗೆ ಏನ್ ಹೇಳ್ತೀರಾ? ಸತ್ಯ ಹೇಳ್ತೀರಾ. ಏನೋ ಕೊಂದಿದ್ದೀನಿ. ಈಗ ಲಾಯರ್ ಕೇಸ್ ತೆಗೆದುಕೊಳ್ತಾರೆ, ಏನ್ ತೆಗೆದುಕೊಳ್ತಾರೆ? ನೀನು ಕೊಂದಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋಣ ಅಂತ ತೆಗೆದುಕೊಳ್ತಾರೆ. ಕರೆಕ್ಟಾ ಲಕ್ಷ್ಮಿ? ಲಾಯರ್ ಯಾವತ್ತು ಕೇಸ್ ತೆಗೆದುಕೊಳ್ತಾರ, ಥ್ಯಾಂಕ್ ಯು ಸರ್, ನೀವ್ ಹೇಳಿದ್ ಒಳ್ಳೇದಾಯ್ತು, ಕೋರ್ಟಲ್ಲಿ ಬಂದು ನಿಮ್ಮನ್ನ ಹಾಕೊಟ್ಬಿಟ್ಟು ಇಡ್ಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರ. ಅವ್ರೇನ್ ತಗೊಳ್ಳೋದು ಕೇಸು? ನೋಡಿ ಸರ್, ಹೇಗೋ ಮಾಡೋಣ, ಇದೇಗೋ ಮಾಡಿ ಜಾಮೀನ್ ತಗೊಡ್ತೀನಿ ಫಸ್ಟ್, ಆಮೇಲೆ ಈ ಕೇಸ್ನ ಸ್ಕ್ವಾಶ್ ಮಾಡೋಣ, ಏನೋ ಪ್ರೂವ್ ಮಾಡೋಣ, ನೀವ್ ಮಾಡಿಲ್ಲ ಇನ್ನೆಂಗೋ ಆಯ್ತು ಅನ್ನೋ ತರ. ಕರೆಕ್ಟಾ? ಈ ಒಂದು ಲೋಕದ ಕೋರ್ಟಿನಲ್ಲಿ ನೀವು ನಾನು ಎಸ್ಕೇಪ್ ಆಗ್ಬೋದು. ಈ ಭೌತಿಕವಾದ ಈ ಕೋರ್ಟ್ ಬೇರೆ, ಇಲ್ಲಿ ಎಲ್ರೂ ಮೋಸ ಮಾಡ್ಬೋದು. ಆದ್ರೆ ಯೂನಿವರ್ಸಲ್ಲಿ ಒಂದು ಕೋರ್ಟ್ ಇದೆ, ದೇವರ ಹತ್ರ ಕೋರ್ಟ್ ಇದೆ. ಅಲ್ಲಿ ಜಡ್ಜ್ಮೆಂಟ್ ಕೊಡೋದು ಸತ್ಯದಲ್ಲಿ, ಸತ್ಯಕ್ಕೆ. ಸತ್ಯ ರೇ, ಅಲ್ಲಿ ಲಾಯರು ಇಲ್ಲ, ಯಾರು ಜಾಮೀನು ಕೊಡೋರು ಇಲ್ಲ, ದೇವರೇ ಕೂತಿರ್ತಾರಷ್ಟೇನೆ. ಅದಕ್ಕೆ ಸಾಕ್ಷಿ ಏನು ಗೊತ್ತಾ? ನಮ್ಮ ಆತ್ಮ ಸಾಕ್ಷಿ. ಅದಕ್ಕೆ ಪರಮಾತ್ಮ ಇಲ್ಲಿರೋ ಅಂಥದ್ದು. ಜಾಗ್ರತೆ ಹೇಳಿದ್ದೇನೆ, ಮೋಸ ಮಾಡಬಾರ್ದು. ಮೋಸ ನಿಮಗೆ ನೀವು ಮಾಡ್ಕೋಬಾರ್ದು. ನೀವು ಬಡವರಾಗಿ ಸತ್ರೆ ಅದು ನಿಮಗೆ ನೀವು ಮಾಡ್ಕೊಳ್ಳೋ ಮೋಸ, ಮಹಾ ಮೋಸ. ಸೊ ಎಲ್ರೂ ಶ್ರೀಮಂತರಾಗಿ, ಗೊತ್ತಾಯ್ತಾ? ಎಲ್ಲದಕ್ಕೂ ಕಲಿಕೆ ಇದೆ ಅಂತಂದ್ರೆ ಶ್ರೀಮಂತರಾಗೋದಕ್ಕೂ ಯಾಕೆ ಕಲಿಕೆ ಇರಬಾರ್ದು? ಯಾರೋ ಒಬ್ರನ್ನ MBBS ಸೇರಿಸ್ತೀವಪ್ಪ, ಅವ್ರು ಹೊರಗಡೆ ಬಂದಾಗ ಡಾಕ್ಟರ್ ಆಗಿ ಬರ್ತಾರಲ್ವಾ? ಯಾರೋ ಒಬ್ರು ಲಾಗ್ ಸೇರಿಸ್ತೀವಪ್ಪ, ಲಾಯರ್ ಆಗಿ ಆಚೆ ಬರ್ತಾರಲ್ವಾ? ಹಾಗಾದ್ರೆ ನಾವು ಶ್ರೀಮಂತರಾಗ್ಬೇಕು ಅನ್ನೋ ಒಂದು ಕೋರ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಹೊರಗಡೆ ಬಂದಾಗ ಶ್ರೀಮಂತರಾಗ್ಲೇಬೇಕಲ್ವಾ? How can there could be an input without an output? I mean, that makes sense. So ಹಾಗಾಗಿ you have to become rich. Yes. All of us, in fact. Yes. ಗುರುಗಳೇ ವಾಸ್ತು ಟಿಪ್ಸ್ ಹೇಳಲೇ ಇಲ್ಲ ನೀವು. ಸೊ ವಾಸ್ತು ಟಿಪ್ ಇಷ್ಟೇ, ಯಾರ್ಯಾರಿಗೆ ಮನೆಯಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆಯೋ ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ, ಮನೆಯ ಎಲ್ಲಾ ಮೂಲೆಗಳಲ್ಲೂ ಸಾಧ್ಯವಾದ್ರೆ, ಸಪೋಸ್ ಈಗ ಹಾಲ್ ಇದೆ ಅನ್ಕೊಳ್ಳಿ, ನಾರ್ಮಲ್ ಆಗಿ ಹಾಲ್ ಅಲ್ಲಿ 4 ಮೂಲೆ ಇದೆ. ಯಾವ್ದಾದ್ರು ಒಂದು ಮೂಲೆಯಲ್ಲಿ ಬೆಳಿಗ್ಗೆ ಸೀ ಸಾಲ್ಟ್ ಅಂತಂದ್ರೆ ಸಮುದ್ರದಲ್ಲಿರುವ ಕಲ್ಲುಪ್ಪನ್ನು ಇಡಬೇಕು. ಸೊ ಚಿಕ್ಕ ಒಂದು ಲೋಟದಲ್ಲಿ ಇಡಬೇಕು. ತಾಮ್ರದ್ದಾಗಿದ್ರೆ ಇನ್ನೂ ಒಳ್ಳೇದು. ಸೊ ಎಲ್ಲಾ ರೂಮಲ್ಲೂ ಎಲ್ಲಾ ಮೂಲೆಗಳಲ್ಲೂ ಇಡಬೇಕು. ಸೊ ಒಂದು 12 hours, ಸಪೋಸ್ ಈಗ ನೈಟ್ ಇಟ್ಟು ಅನ್ಕೊಳ್ಳಿ, ಬೆಳಿಗ್ಗೆ ಎದ್ದಾಗ ಅದನ್ನ ನೀರ್ಗೆ ಹಾಕ್ಬಿಡ್ಬೋದು. ಏನಾಗುತ್ತೆ, ಎಲ್ಲ ನೆಗೆಟಿವಿಟಿ ಎಲ್ಲ ಸಕ್ ಮಾಡುತ್ತೆ ಇದು.
ಸೊ ಇಟ್ ವಿಲ್ ಸಕ್ ಆಲ್ ದಿ ನೆಗೆಟಿವಿಟಿ ಇನ್ ದ ಹೌಸ್. ಸ್ಪೆಷಲಿ ಆರೋಗ್ಯದ ಸಮಸ್ಯೆಗಳು, ಹಣದ ಸಮಸ್ಯೆಗಳಿದ್ದಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಂದನೇದು. ಎರಡನೇದು ಬಂದು ಮನೆ ಒರೆಸ್ಬೇಕಂತಂದ್ರೆ ಒಂದ್ ಚಿಟಿಕೆ ಉಪ್ಪು ಹಾಕಿದ್ರೆ ತುಂಬಾ ಒಳ್ಳೇದು. ಸೊ ಜಸ್ಟ್ ಆಡ್ ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಬಿಫೋರ್ ಯು ಮಾಪ್ ದಿ ಹೌಸ್. ಸೊ ಇದು ಎರಡನೇದು. ಮೂರನೇದು ಬಂದು ಶನಿವಾರದ ದಿನ ಯಾರೋ ಉಪ್ಪನ್ನ ತೆಗೆದುಕೊಂಡು ಬರಬೇಡಿ, ಪರ್ಚೇಸ್ ಮಾಡಬೇಡಿ. ಇದು ಯಾಕೆ ಪರ್ಚೇಸ್ ಮಾಡಬಾರ್ದು? ಮೂಢನಂಬಿಕೆ ರೀತಿ ಇದೆ. ನಾನು ಪರ್ಸನಲ್ ಆಗಿ ಮೀಟ್ ಮಾಡಿದಾಗ ಕೇಳಿ, ಇಲ್ಲ ವರ್ಕ್ಶಾಪ್ ಅಲ್ಲಿ ಕೇಳಿ. ಇಲ್ಲಿ ಸೂಕ್ತವಾಗಿಲ್ಲ, ಅದಕ್ಕೆ ನಾನು ಹೇಳ್ತಿಲ್ಲ. ಬಟ್ ಸ್ಯಾಟರ್ಡೇ ಮಾಡಬೇಡಿ. ಈಗ ಎಷ್ಟೋ ಜನ ನಾವು ವೀಕೆಂಡ್ ಅಂತಂತೇಳಿ ಶಾಪಿಂಗ್ ಹೋಗ್ತೀವಿ, ವೀಕೆಂಡೇ ಮಾಡಿರ್ತೀವಿ ನೋಡಿ ಉಪ್ಪೆಲ್ಲ. ನಾನು ಸೊ ಮೊದಲ ಕಾಲದವ್ರಿಗೆ ಇದೆಲ್ಲ ಗೊತ್ತಿತ್ತು, ಶನಿವಾರದ ದಿನ ಉಪ್ಪು ಕೊಳ್ಳಬಾರದು, ತೆಗೆದುಕೊಂಡು ಬರಬಾರ್ದು ಅಂತ. ಸೊ ದೀಸ್ ಆಲ್ ಥಿಂಗ್ಸ್ ವಿ ಮಸ್ಟ್ ನೋ. ವೆರಿ ಸಟಲ್, ಬಟ್ ವೆರಿ ಸೈಂಟಿಫಿಕ್ ರೀಸನ್ ವೈ ಯು ಶುಡ್ ನಾಟ್ ಬೈ ಆನ್ ಸ್ಯಾಟರ್ಡೆ. ಸೊ ಇದನ್ನ ತೆಗೆದುಕೊಂಡು ಬರಬೇಡಿ. ಎಸ್ ಲಕ್ಷ್ಮಿ, ಎಸ್. ಇನ್ನು ಕಲಿಯುವಂತ ತುಂಬಾ ಇದೆ ಗುರುಗಳೇ. ದ ಮೋರ್ ಯು ಕೀಪ್ ಟೆಲ್ಲಿಂಗ್ ಅಸ್ ಅಲ್ವಾ, ನಮಗಿನ್ನ ಏನಾದ್ರೂ ಒಂದು ಹೊಸದೊಂದು ಕಲಿಯೋ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದೆ. ದ ವೇ ಯು ಟೀಚ್ ಅಂಡ್ ಅದನ್ನ ನಾವು ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ದ ಗ್ರೋತ್ ವಿ ಆರ್ ಹ್ಯಾವಿಂಗ್, ನಿಜವಾಗ್ಲೂ ಅದು ಹೇಳತ್ತಿರೋದು ಅಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗೋದು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, ನಿಜಕ್ಕೂ ನನ್ಗೆ ಆಶ್ಚರ್ಯ ಅನಿಸ್ತಾ ಇದೆ, ನಿಮಗೂ ತುಂಬಾ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ ಅಲ್ವಾ. ವಾಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ ಎಲ್ಲವೂ ಕೂಡ ನಮ್ಮ ಗುರುಗಳಿಗೆ ಗೊತ್ತು. ಅಂಡ್ ಇಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಬೇಕಾಗಿರುವಂತಹ ಯಾವುದೇ ಒಂದು ಮೌಢ್ಯತೆ ಇಲ್ಲದೆ ಕಂಪ್ಲೀಟ್ ಸೈಂಟಿಫಿಕ್ ಆಗಿ ನಮ್ಮ ವಿಶ್ವ ನೀತಿನಲ್ಲಿ ಏನ್ ಮಾಡಬೇಕು, ಯಾವ ರೀತಿ ನಾವು ಗುರೂಜಿ ಹೇಳ್ಕೊಟ್ಟಂತ ಯಾವುದೇ ಟಿಪ್ಸ್ ಏನೇ ಫಾಲೋ ಮಾಡ್ಲಿ ಅಲ್ಲಿ ಅನ್ಸಕ್ಸಸ್ ಅನ್ನೋದು ಅಥವಾ ಫೇಲ್ಯೂರ್ ಅನ್ನೋದು ಇರೋದೇ ಇಲ್ಲ. ಎವ್ರಿಥಿಂಗ್ ನಮ್ಮ ಮನಸ್ಸಿನ ಮೇಲೆ ನಿರ್ಧರಿತವಾಗಿರುತ್ತೆ. ಅಂಡ್ ನಮ್ಮ ಮನಸ್ಸಿಟ್ಟು ಗುರೂಜಿ ಅವ್ರನ್ನ ಮಾತನ್ನ ಕೇಳ್ಕೊಂಡು ಅವರ ಟಿಪ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಬೇಕಾಗಿರೋದೆಲ್ಲ ನಾವು ಅನುಭವಿಸಬಹುದು, ಬೇಕಾಗಿರೋದೆಲ್ಲ ನಮಗೆ ಸಿಗುತ್ತೆ. ಇಟ್ಸ್ ಅ ಗ್ರೇಟ್ ನೋಯಿಂಗ್. ಸಾಕಷ್ಟು ವಿದ್ಯೆಗಳು ಗುರೂಜಿ ಕಲ್ತಿದ್ದಾರೆ ಅಂತ. ಸೊ ನೀವು ನಿಜವಾಗ್ಲೂ ನಾವೆಲ್ಲರೂ ಅದೃಷ್ಟವಂತರು. ಅವರ ವಿದ್ಯೆಯನ್ನ, ಅವರ ಶಕ್ತಿಯನ್ನ ಆಪರ್ಚುನಿಟಿಯಾಗಿ ತಗೊಂಡು ನಮ್ಮ ಜೀವನದ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ನಾವು ಸಾಕ್ಷಿ ಆಗ್ಬೇಕು. ಸೊ ಅದೇ ನಮ್ಮ ಒಂದು ಕಾರ್ಯಕ್ರಮಗಳ ಉದ್ದೇಶ ಅಂತ ಹೇಳ್ತಾ ನಾವು ಹೋಗಿ ಬರ್ತೀವಿ. ಜೂನ್ 30ನೇ ತಾರೀಕು ಕ್ಲಾಸ್ ಹತ್ರ ಬರ್ತಾ ಇದೆ. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ವಾಸ್ತುಶಾಸ್ತ್ರದ ಬಗ್ಗೆ ಮತ್ತಷ್ಟು ಅಚ್ಚರಿಯಾದಂತಹ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಅವಕಾಶ. ನಾವು ಹೋಗಿ ಬರ್ತೀವಿ. ನಮಸ್ಕಾರ.